ಇವಾಗ IFRS ಅದೇ ಇದೇ ಹೇಳಿದ್ನಲ್ಲ, ಅದು ಫಾರ್ ಟ್ಯಾಕ್ಸ್ ಪರ್ಪಸಸ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಅ ಡಿಫರೆಂಟ್. ಹೌದು. ಹಲೋ. ಹೇಳಿ ಹಾ ಕೇಳಿಸ್ತಾ ಇದೆ. ಅಲ್ಲಿ ಅಲ್ಲಿ ಅಕೌಂಟ್ಸ್ ಯಾವ್ದು ಅಸೈನ್ ಮಾಡಬೇಕು ಸರ್? ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಯೂಸಿಂಗ್ ಫಾರ್ ಟ್ಯಾಕ್ಸೇಷನ್ ದ ಸೇಮ್ ಅಕೌಂಟಿಂಗ್, ಇಲ್ಲಿ ಯಾವ GL ಯೂಸ್ ಮಾಡ್ತಿದೀವೋ ಆ ಸೇಮ್ GLs ವಿ ಶುಡ್ ಅಸೈನ್ ದೇರ್ ಆಲ್ಸೋ, ಆರ್ ಹೌ ಇಸ್ ಇಟ್? ಸೇಮ್ ಜಿ ಅಲ್ಲೇ ಅಲ್ಲಿ ಸೇಮ್ GL ಅಸೈನ್ ಮಾಡ್ಬೇಕು ಅದನ್ನ? ಹೌದು. ಸೊ ನೀವು ಇವಾಗ ನಾವು ಇವಾಗ ಪೋಸ್ಟಿಂಗ್ಸ್ ಎಲ್ಲ ಟ್ರಿಗರ್ ಆಗೋದು ಓನ್ಲಿ ಫಾರ್ ದ ಲೀಡಿಂಗ್ ಲೆಡ್ಜರ್, ರೈಟ್? ಸೊ ಲೀಡಿಂಗ್ ಲೆಡ್ಜರ್ಗೆ ಹಾ ನಾವು ಯಾವ್ಯಾವುದು GL ಕ್ರಿಯೇಟ್ ಮಾಡಿರ್ತೀವಿ, ಸೊ ಎಲ್ಲ ಆಗಬೇಕು ಅಂಡರ್ ದಟ್ ಲೆಡ್ಜರ್. ಚಾರ್ಟ್ ಆಫ್ ಓಕೆ ಅಕೌಂಟ್ಸು, ಸೊ ಅದರಲ್ಲಿ ಏನು ಬರುತ್ತೆ ಎಲ್ಲ ಆಗಬೇಕು. IFRS ಕ್ರಿಯೇಟ್ ಮಾಡ್ತೀವಿ ಎಲ್ಲ. ಓಕೆ. ಅಂಡ್ ಫಾರ್ ಟ್ಯಾಕ್ಸ್ ಪರ್ಪಸಸ್ಗೂ ಅದೇ ಸೇಮ್ GLs ಓನ್ಲಿ ವಿಲ್ ಬಿ ಯೂಸಿಂಗ್? Yes, yes. Okay, Tax, and in tax, case if tax. Actually, already we have done the tax configuration, right? So based on that only it will ಹಾ be tax. ಅದಲ್ಲ ಇವಾಗ ಫಾರ್ ಎಕ್ಸಾಂಪಲ್ when they're taking the reports for tax purposes, for example tax purposes ಗೆ there will be a different financials ಅಲ್ಲ sir? Means I didn't get you. Which type of tax? ಅಂದ್ರೆ ಅಂದ್ರೆ ಇವಾಗ ಅವ್ರ ಕಂಪನಿ ಟ್ಯಾಕ್ಸ್ ಪೇ ಮಾಡ್ಬೇಕು ಅಂದ್ರೆ ಟೋಟಲ್ ಟ್ಯಾಕ್ಸ್ ದಟ್ ದೇ ಹ್ಯಾವ್ ಟು ಪೇ, that will be a different thing, no? ಅಂದ್ರೆ ಇವಾಗ ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಪರ್ಪಸಸ್ ಅಲ್ಲಿ ಬೇರೆ ಕ್ಯಾಲ್ಕುಲೇಟ್ ಆಗ್ತಿರುತ್ತೆ, ಅಂಡ್ So ಫಾರ್ you ಫೈನಾನ್ಷಿಯಲ್ mean depreciation area, right? So ಹಾ ಹಾ tax, income tax purpose we are telling, right? ಹಾ Yes, ಹೌದು. yes, yes. Yeah, for that there ಸೊ will be a ಅಲ್ಲಿ different area you have to assign, but the calculations will be happen actually. The calculations will ಅಂದ್ರೆ be happen ಅದಕ್ಕೆ back. ಸಪರೇಟ್ ಆಗಿ ಅದಕ್ಕೇನು ನೀವೇನು ಸಪ್ರೇಟ್ ಆಗಿ ಏನು ಅದಕ್ಕೆ ಮಾಡಂಗಿಲ್ಲ. ಜಸ್ಟ್ ಏನು ಡಿಪ್ರಿಸಿಯೇಷನ್ ಕೀಸ್ ಆಲ್ರೆಡಿ ಅಸೈನ್ ಮಾಡ್ತೀವಿ, ಬೇಸ್ಡ್ ಆನ್ ದಟ್ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ ಓಕೆ ಓಕೆ. ಅಂಡ್ ಇವಾಗ ನನ್ನ ಚಾರ್ಟ್ ಆಫ್ ಅಕೌಂಟ್ಸ್ ಬಂದ್ಬಿಟ್ಟು ಐ ಹವ್ ಡನ್ ಆನ್ ಬೇಸ್ಡ್ ಆನ್ ಆಪರೇಷನಲ್ ಚಾರ್ಟ್ ಆಫ್ ಅಕೌಂಟ್ಸ್, ಅಂಡ್ ದಟ್ ಐ ಹ್ಯಾವ್ ಅಸೈನ್ ಫಾರ್ ಈಚ್ ಕಂಪನಿ. ಓಕೆ. ಇವಾಗ ನಾವು when I'm trying to create a non-leading ledger now, it is saying project has to be it is showing some error, like I'm not able to assign a non-leading ledger for that particular company. ಇವಾಗ ವೇರ್ ಯು ಆರ್ ಟ್ರೈಂಗ್ ಟು ಅಸೈನ್ ನಾನ್ ಅಲ್ಲ, ಇವಾಗ ಹೊಸದಾಗಿ ಐ ವಾಂಟೆಡ್ ಟು ಕ್ರಿಯೇಟ್ ಎ ನಾನ್ ಲೀಡಿಂಗ್ ಲೆಡ್ಜರ್ and assign that to the company, one company ಗೆ. ಓಕೆ. ಸೊ ಯು ಆರ್ ಟ್ರೈಂಗ್ ಟು ಅಸೈನ್ ಇಟ್ ಇನ್ ಅಂಡರ್ ಲೆಡ್ಜರ್, ರೈಟ್? ಲೆಡ್ಜರ್ ಅಂಡರ್ಲೇ ಅಸೈನ್ ಮಾಡ್ತಿದ್ರಲ್ಲ. Yeah, ಸೊ ಅಲ್ಲಿ ಹೌದು, ನಿಮ್ಗೆ ಎರರ್ ಬರ್ತಿದ್ಯಾ? ಅಲ್ಲಿ ಎರರ್ ಬರ್ತಿದೆ. ಏನು ಎರರ್ ಬರ್ತಿದೆ? I'll just show you for 1 second. ಓಕೆ. ಶೇರ್ ಯುವರ್ ಸ್ಕ್ರೀನ್. Yeah, 1 second. Locking. ಸೊ ಬೇರೆ ಯಾರು ಕಾನ್ಫಿಗರೇಷನ್ ಮಾಡಿಲ್ವಾ ಆ ಸ್ಕ್ರಿಪ್ಟ್? So just give me a couple of minutes. I'm just switching on to my system. Fine. Okay, so meanwhile I will just explain. Yeah. ಸೊ ನನ್ನ ಲಾಸ್ಟ್ ಕ್ಲಾಸಲ್ಲಿ ಎರರ್ ಬರ್ತಿತ್ತಲ್ಲ, ಸೊ ಅದು ನನಗೆ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ ಎಲ್ಲಿ ಅಂತ, ಬಟ್ ಹೇಳ್ತಾ ಇತ್ತು. ಸೊ
ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಮಗೆ ಅಸೆಟ್ ಕ್ರಿಯೇಟ್ ಮಾಡುವಾಗ ಒಂದು ಎರರ್ ಬರ್ತಾ ಇತ್ತು ಅಲ್ವಾ A01ನಲ್ಲಿ. ಸೊ ಅದೇನಕ್ಕೆ ಬರ್ತಾ ಇತ್ತು ಅಂತಂದರೆ ನಾನು ಯಾವಾಗಲೂ ಹೇಳಿದೆ ಸ್ಟಾರ್ಟ್ ಡೇಟ್ ನಾವು ಏನು ಮೈಗ್ರೇಷನ್ ಸ್ಟಾರ್ಟ್ ಡೇಟ್ ಮಾಡ್ತೀವಿ ಸೊ ಅದು ಮೇಂಟೈನ್ ಮಾಡಿಲ್ಲ ಅಂತಂದರೆ ಸೊ ಇಲ್ಲಿ ಕ್ರಿಯೇಟ್ ಮಾಡುವಾಗ ಎರರ್ ಬರುತ್ತೆ ಅಂತ. ಆ್ಯಂಡ್ ವೆನ್ ವಿ ಆರ್ ಟ್ರೈಂಗ್ ಟು ಮೇಂಟೈನ್ ಸೊ ಅದು ನಮ್ಮನ್ನು ಅಲೋ ಮಾಡ್ತಾ ಇರಲಿಲ್ಲ ಮೇಂಟೈನ್ ಮಾಡೋದಕ್ಕೆ, ರೈಟ್. ಸೊ ಇಲ್ಲಿ ನಿಮಗೆ ಪ್ರಿಪ್ರೇಷನ್ ಫಾರ್ ಗೋ ಲೈವ್ ಆ್ಯಂಡ್ authorization. ಸೊ ಡಿಫೈನ್ ಕಂಪನಿ ಕೋಡ್ ಸೆಟ್ಟಿಂಗ್ಸ್. ಸೊ ಇಲ್ಲಿ ನೀವು ಏನು ಮಾಡಬೇಕು ಸೆಟ್ಟಿಂಗ್ಸ್ ಮಾಡಬೇಕಿತ್ತು ಕಂಪನಿ ಕೋಡ್ಗೆ. ಸೊ ವೆನ್ ವಿ ಆರ್ ಟ್ರೈಂಗ್ ಟು ಡೂ ದೀಸ್ ಸೆಟ್ಟಿಂಗ್ಸ್ ಸೊ ನಮಗೆ ಇಲ್ಲಿ ಎರರ್ ಬರ್ತಾ ಇತ್ತು, ರೈಟ್. ಸೊ ಇಲ್ಲೇನು ಎರರ್ ಬರ್ತಾ ಇರಲ್ಲ, ಸೊ ಇಲ್ಲಿ ಪ್ರಿಪ್ರೇಷನ್ಸ್ ತೊಗೊತಾ ಇತ್ತು. ಬಟ್ ವೆನ್ ವಿ ಆರ್ ಟ್ರೈಂಗ್ ಟು ರೈಟ್ ಸರ್ ರೆಕಾರ್ಡಿಂಗ್ ರೆಕಾರ್ಡ್ ಆಗ್ತದೆ. ಸೊ TAT ಅಲ್ವಾ. ಸೊ ಇದ್ರ ಅಂಡರಲ್ಲಿ ಸೊ ನಾನು ಯಾವಾಗ ಮೇಂಟೈನ್ ಮಾಡೋಕ್ಕೆ ಹೋದಾಗ ಇಲ್ಲಿ ನನಗೆ ಎರರ್ ಬರ್ತಾ ಇತ್ತು. ಸೊ ಇದು ತೊಗೊತಾ ಇರಲಿಲ್ಲ, ರೈಟ್. ಸೊ ಇದು ನನಗೆ ಎರರ್ ಬರ್ತಾ ಇತ್ತು. ಆ್ಯಂಡ್ ಮೋರ್ ಓವರ್ ಇಲ್ಲಿ ನನಗೆ ಈ ಡೇಟ್ ಪ್ರಾಪರಾಗಿ ಮೇಂಟೈನ್ ಆಗಿಬಿಟ್ಟು ಅಲೋ ಆಗ್ತಾ ಇರಲಿಲ್ಲ. ಸೊ ದಟ್ ಈಸ್ ವಾಟ್ ಎರರ್ ವಿ ಆರ್ ಗೆಟಿಂಗ್, ರೈಟ್. ಸೊ ನಾವು ಸೊ ನೋಡಿ ಇಲ್ಲಿ ನಮಗೆ ಇಯರ್ ತೊಗೊತಾ ಇರಲಿಲ್ಲ, ರೈಟ್. ಸೊ ಫಿಸಿಕಲ್ ಇಯರ್ ವೇರಿಯಂಟು ಇಲ್ಲಿ ಬ್ಲ್ಯಾಂಕ್ ಇತ್ತು. ಸೊ ಇಲ್ಲಿ ಇಯರ್ ಎಂಟರ್ ಮಾಡೋಕ್ಕೆ ಹೋದರೆ ನಮಗೆ ತೊಗೊತಾ ಇರಲಿಲ್ಲ, ಎರರ್ ಬರ್ತಾ ಇತ್ತು, ರೈಟ್. ಸೊ ಇವಾಗ ತೊಗೊತಾ ಇದೆ ಬಿಕಾಸ್ ನಾವು ಫಿಸಿಕಲ್ ಇಯರ್ ವೇರಿಯಂಟು ಬೇರೆ ಅಸೈನ್ ಮಾಡಿದ್ದೆ. ಸೊ ಅದು ಚೇಂಜ್ ಮಾಡಿದ್ದೀನಿ ಇವಾಗ. ಓಕೆ, ಲೆಟ್ ಮೀ ಶೋ ದ್ಯಾಟ್. ಸೊ ಇಲ್ಲಿ ನಾನು ಫಿಸಿಕಲ್ ಇಯರ್ ವೇರಿಯಂಟ್ನ ಬೇರೆ ಅಸೈನ್ ಮಾಡಿದ್ದೆ. ಸೊ ಬೇರೆ ಮೀನ್ಸ್ ನಾವು ಒಂದು ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ವಿ, ಸೊ ಅದನ್ನ ಅಸೈನ್ ಮಾಡಿದ್ವಿ TE ಅಂತ, ರೈಟ್. ಸೊ ಈ TE ಅಸೈನ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಟ್ರಿಗರ್ ಆಗ್ತಾ ಇರಲ್ಲ ಬಿಕಾಸ್ ನಾನು TEಯಲ್ಲಿ ಕಂಪ್ಲೀಟಾಗಿ ನಿಮಗೆ ಕ್ಯಾಲೆಂಡರ್ ಸೆಟಪ್ನ ಮೇಂಟೈನ್ ಮಾಡಿಲ್ಲ. ಸೊ ಅದಕ್ಕೆ ಇಲ್ಲಿ ನಾನೇನು ಮಾಡಿದೆ, ನಾರ್ಮಲ್ ಸ್ಟ್ಯಾಂಡರ್ಡ್ ಏನಿದೆ V3 ಅದನ್ನೇ ಅಸೈನ್ ಮಾಡ್ಕೊಂಡಿದ್ದೆ. ಓಕೆ, ಸೊ ಯು ಆಲ್ಸೋ ಜಸ್ಟ್ ಮೇಂಟೈನ್ V3. ಸೊ V3 ಮೇಂಟೈನ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಸೆಟ್. ಓಕೆ, ಇವಾಗ ಸೇವ್ ಆಗಿದೆ. ಸೊ ಇದು ಏನಕ್ಕೆ ಎರರ್ ಬರ್ತಾ ಇತ್ತು ಅಂದರೆ ಈ ಫಿಸಿಕಲ್ ಇಯರ್ ವೇರಿಯಂಟಲ್ಲಿ ನಾನು ಯಾವುದೇ ಕ್ಯಾಲೆಂಡರ್ದು ಡಿಪೆಂಡೆನ್ಸಿ ಆ್ಯಂಡ್ ಮೋರ್ ಓವರ್ ಪೀರಿಯಡ್ಸ್ ಕೂಡ ಮೇಂಟೈನ್ ಮಾಡಿಲ್ಲ. ಸೊ ಜಸ್ಟ್ ನಾನೊಂದು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅಸೈನ್ ಮಾಡಿದ್ದಾರೆ, ರೈಟ್. ಸೊ ಇವಾಗ V3 ನಾನು V3 ತೊಗೊಂಡಿನಿ ಸ್ಟ್ಯಾಂಡರ್ಡು. ಸೊ ಇಲ್ಲ ನಿಮಗೆ ಯಾವ್ದು ಕ್ರಿಯೇಟ್ ಮಾಡಿರ್ತೀರ ಅದೇ ಅಸೈನ್ ಮಾಡಬೇಕು ಅಂತಂದರೆ ಇಲ್ಲಿ ಹೋಗಿ ಮೇಂಟೈನ್ ಫಿಸಿಕಲ್ ಇಯರ್ ವೇರಿಯಂಟ್ಗೆ. ಸೊ ಫಿಸಿಕಲ್ ಇಯರ್ ವೇರಿಯಂಟ್ಗೆ ಹೋಗ್ಬಿಟ್ಟು ನೀವು ಯಾವುದು ಕ್ರಿಯೇಟ್ ಮಾಡಿರ್ತೀರ ಆ ಫಿಸಿಕಲ್ ಇಯರ್ ವೇರಿಯಂಟ್ನ ನಾನು ಕ್ರಿಯೇಟ್ ಮಾಡಿದ್ದು TE ಅಲ್ವಾ. ಐ ವಿಲ್ ಶೋ ದಟ್ TE. ಓಕೆ, ಇಲ್ಲಿ ನೋಡಿ. ಸೊ ಇದಕ್ಕೆ ನಾನು ಯಾವುದೇ ಪೀರಿಯಡ್ಸು ಆ್ಯಂಡ್ ಇದನ್ನ ಮೇಂಟೈನ್ ಮಾಡಿಲ್ಲ. ಇಟ್ ಈಸ್ ಇಲ್ಲಿ 4th ಮಂತಿಂದ ಹಾಕಿದ್ನಲ್ವಾ. ಆ್ಯಂಡ್ ಇದು ಇಯರ್ ಡಿಪೆಂಡೆಂಟ್. ಓಕೆ, ಸೊ ಇದನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಪೀರಿಯಡ್ ಟೆಕ್ಸ್ಟಲ್ಲಿ ಸೊ ಪೀರಿಯಡ್ ಟೆಕ್ಸ್ಟಲ್ಲಿ ಫಿಸಿಕಲ್ ಕ್ಯಾಲೆಂಡರ್ 2026ಗೆ ಮೇಂಟೈನ್ ಮಾಡಬೇಕು ಆ್ಯಂಡ್ 25ಗೂ ಮೇಂಟೈನ್ ಮಾಡಬೇಕು. ಓಕೆ, ಸೊ ನನಗೆ ಏಪ್ರಿಲ್ ಟು ಮಾರ್ಚ್ ತೊಗೊಂಡಿನಿ ಅಂತಂದಾಗ 26 ಕ್ಯಾಲೆಂಡರ್ ಇಯರ್ದು ಮೇಂಟೈನ್ ಮಾಡಬೇಕು ಇಲ್ಲಿ ಡೀಟೇಲ್ಸ್. ಓಕೆ, ಆ್ಯಂಡ್ ಇಯರ್ ನಾನು ಇದಕ್ಕೇನು ಮೇಂಟೈನ್ ಮಾಡಿಲ್ಲ, ರೈಟ್. ಸೊ ಬ್ಲ್ಯಾಂಕ್ ಇದೆ. ಸೊ ಇವಾಗ ಇದು ಬ್ಲ್ಯಾಂಕ್ ಇರೋದ್ರಿಂದ ನಾನೇನು ಮಾಡಿದೆ, ನಿಮಗೆ V3ನ ಅಸೈನ್ ಮಾಡಿದ್ದೀನಿ. ಐ ವಿಲ್ ನಾಟ್ ಸೇವ್ ದಿಸ್. ಸೊ ಇಲ್ಲಿ ಹೋಗ್ಬಿಟ್ಟು V3ನ ಅಸೈನ್ ಮಾಡ್ಕೊಂಡು ಸೊ ನೀವು ಪ್ರಾಪರಾಗಿ ಏನಾದರೂ ಮೇಂಟೈನ್ ಮಾಡಿದರೆ ಅದನ್ನೇ ತೊಗೊಳ್ಳಿ. ಇಲ್ಲಾಂದರೆ V3 ಸ್ಟ್ಯಾಂಡರ್ಡ್ ವೇರಿಯಂಟ್ ಇದೆ ಅದನ್ನ ಅಸೈನ್ ಮಾಡ್ಕೊಳ್ಳಿ. ಓಕೆ, ಸಿ ವೇರಿಯಂಟ್ ನೀವು ಯಾರು ಕ್ರಿಯೇಟ್ ಮಾಡಿದ್ರು ಸೊ ಇಯರ್ ಡಿಪೆಂಡೆಂಟ್ ಅಥವಾ ಇಯರ್ದು ಯಾವ್ದು ಮೇಂಟೈನ್ ಮಾಡಬೇಕು ಸೊ ಅದನ್ನ ಅಸೈನ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಇದನ್ನು ಅಸೈನ್ ಮಾಡಿದ್ಮೇಲೆ ಸೊ ಇಲ್ಲಿ ನನಗೆ ಎರರ್ ಬರ್ತಾ ಇತ್ತಲ್ವಾ. ಐ ವಿಲ್ ಶೋ ಯು ನೌ. ಫೈನಾನ್ಷಿಯಲ್ ಅಕೌಂಟಿಂಗ್, ಅಸೆಟ್ ಅಕೌಂಟಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಫಾರ್ ಗೋ ಲೈವ್. ಸೊ ಇಲ್ಲಿ ನಿಮಗೆ ಪ್ರೊಡಕ್ಷನ್ ಸ್ಟಾರ್ಟಪ್
ಆಥರೈಸೇಷನ್ ಪ್ರೊಡಕ್ಷನ್ ಸ್ಟಾರ್ಟಪ್ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಕಂಪನಿ ಕೋಡ್. ಸೊ ಇಲ್ಲಿ ನಾವು ನಮ್ಮ ಕಂಪನಿ ಕೋಡ್ ಚೆಕ್ ಮಾಡಬೇಕು. ಟಿ ಓಕೆ. ಸೊ TAT ಅಂಡರಲ್ಲಿ ಡಬಲ್ ಕ್ಲಿಕ್ ಅಂತ ಲೆಡ್ಜರ್. ಸೊ ನೋಡಿ ಇವಾಗ ಫಿಸಿಕಲ್ ಇಯರ್ ವೇರಿಯಂಟ್ ತೊಗೊತಾ ಇದ್ದೀನಿ. ಸೊ ಈ ಥರ ನಿಮಗೆ ಫಿಸಿಕಲ್ ಇಯರ್ ವೇರಿಯಂಟ್ ಪಿಕ್ ಆಯಿತು ಅಂದರೆ ಸೊ ಇಲ್ಲಿ ನಿಮಗೆ ಇಯರ್ ಮೇಂಟೈನ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಓಕೆ. ಸೊ ನೀವು ಇಯರ್ ಮೇಂಟೈನ್ ಮಾಡ್ಬಿಟ್ಟು ಸೇವ್ ಮಾಡಿದ್ರೆ ಸೊ ನಿಮಗೆ ಇಶ್ಯೂ ರಿಸಾಲ್ವ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಅನ್ ಅಸೆಟ್. ಸೊ ನಾವು ಲೆಟ್ ಮಿ ಟ್ರೈ ಟು ಕ್ರಿಯೇಟ್ ಒನ್ ಅಸೆಟ್. ಓಕೆ. ಸೊ ಯಾವುದು ಲ್ಯಾಂಡ್ ಬಿಲ್ಡಿಂಗ್ಸ್ ಹಾರ್ಡ್ವೇರ್ ಅಲ್ವಾ? ಓಕೆ, ಬಿಲ್ಡಿಂಗ್ಸೇ ತೊಗೊಳ್ಳೋಣ. ಓಕೆ. ಸೊ ಬಿಲ್ಡಿಂಗ್ಸ್ಗೆ ನೋಡಿ ಓಪನ್ ಆಯಿತು ಇವಾಗ. ಓಕೆ. ಸೊ ಅವತ್ತು ಯಾರೋ ಬರ್ತಾ ಇತ್ತಲ್ಲ, ಸೊ ಇವಾಗ ಅದು ಓಪನ್ ಆಯಿತು. ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬಿಲ್ಡಿಂಗ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಸೊ ಆ ಬಿಲ್ಡಿಂಗ್ ಯಾವುದಕ್ಕೆ ಬಿಲಾಂಗ್ಸ್, ಎಲ್ಲಿ ತೊಗೊಂಡಿದ್ದೀರಾ ಬಿಲ್ಡಿಂಗು, ಅದು ರಿಲೇಟೆಡ್ನೇ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಎಲೆಕ್ಟ್ರಿಕಲ್ ಅಲ್ವಾ, ಸೊ ಯಾವುದೋ ಒಂದು ಅಪಾರ್ಟ್ಮೆಂಟ್ ಏನೋ ಒಂದು ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ವೆದರ್ ಪ್ರೆಸ್ಟೇಜ್ ಅಥವಾ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ತೊಗೊತಾರೆ ಬಿಲ್ಡರ್ಸ್ದು. ಓಕೆ. ಸೊ ಓಕೆ, ಪ್ರೆಸ್ಟೇಜ್ ಅಂದರೆ ಪ್ರೆಸ್ಟೇಜ್ ಬಿಲ್ಡರ್ಸ್ ಹಾಕೋದು. ಆ್ಯಂಡ್ ಕ್ವಾಂಟಿಟಿ. ಸೊ ಕ್ವಾಂಟಿಟಿ ಬಂದ್ಬಿಟ್ಟು ನೋಡಿ, ಸೊ ಇಲ್ಲಿ ನಿಮಗೆ ಯೂನಿಟ್ ಆಫ್ ಮೆಜರ್ಸ್ ಅಂತ ಬರುತ್ತೆ. ಓಕೆ. ಸೊ ಇಲ್ಲಿ ಯೂನಿಟ್ ಆಫ್ ಮೆಜರ್ಸ್ ಇರುತ್ತೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬಿಲ್ಡಿಂಗ್ ತೊಗೊಂಡ್ರೆ ಹೆಂಗೆ ತೊಗೊತೀವಿ, ಸ್ಕ್ವೇರ್ ಮೀಟ್ರು ಆ ಥರ ತೊಗೊತೀವಲ್ವಾ, ಯಾವ ಸ್ಕ್ವೇರ್ ಮೀಟ್ರ್ ಇದೆ ಎಷ್ಟಿದೆ ಅಂತ. ಸೊ ಆ್ಯಸ್ ಪರ್ ದಟ್ ನಾವಿಲ್ಲಿ ನಿಮಗೆ ಯೂನಿಟ್ ಆಫ್ ಮೆಜರ್ಸ್ ಇರುತ್ತೆ, ಆ ಯೂನಿಟ್ ಆಫ್ ಮೆಜರ್ಸನ್ನು ತೊಗೋಬೋದು. ಓಕೆ. ಸೊ ಸ್ಕ್ವೇರ್ ಫೀಟ್ ಆದರೆ ಎಷ್ಟು ಸ್ಕ್ವೇರ್ ಫೀಟು ಮೇಂಟೈನ್ ಎಷ್ಟು ಸ್ಕ್ವೇರ್ ಫೀಟ್ದು ತೊಗೊತಾ ಇದ್ದೀವಿ ಅಂತ. ಓಕೆ. ಸ್ಟ್ಯಾಂಡರ್ಡ್ ಇರುತ್ತೆ ಯೂನಿಟ್ ಆಫ್ ಮೆಜರ್ಸು. ಸೊ ಸಮಥಿಂಗ್ ಏನಾಗುತ್ತೆ, ಕೆಲವರು ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕು ಕ್ರಿಯೇಟ್ ಮಾಡಲೇಬೇಕು ಅಂದರೆ ಯೂಸರ್ ರಿಕ್ವೈರ್ಮೆಂಟು ಅದನ್ನು ಟೀಮ್ ಅವ್ರು ಕ್ರಿಯೇಟ್ ಮಾಡ್ತಾರೆ. ನಿಮಗೆ ಯೂನಿಟ್ ಆಫ್ ಮೆಜರ್ಸ್ ನಾವು ಕ್ರಿಯೇಟ್ ಮಾಡೋದಿಲ್ಲ. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಮೀಟರ್ ಆರ್ ಸ್ಕ್ವೇರ್ ಮೀಟರ್ ತೊಗೊತೀನಿ, ಸ್ಕ್ವೇರ್ ಫೀಟ್ ಆರ್ ಸ್ಕ್ವೇರ್ ಮೀಟರ್, ಸ್ಕ್ವೇರ್ ಫೀಟ್, ಇಂಚ್, ಸ್ಕ್ವೇರ್ ಇಂಚ್, ಸ್ಕ್ವೇರ್ ಸೆಂಟಿಮೀಟರ್ ಅಂತ ಇದೆ, cm2 ಆ್ಯಂಡ್ ಸ್ಕ್ವೇರ್ ಫೀಟ್ ಇಲ್ವಾ. ಸ್ಕ್ವೇರ್ ಕಿಲೋಮೀಟರ್ ಇದೆ. ಓಕೆ. ಸೊ ಇಲ್ಲಿ ನೋಡಿ ಸ್ಕ್ವೇರ್ ಮೀಟರ್ ಇದೆ. ಓಕೆ. ಸೊ ಇದನ್ನ ಸ್ಕ್ವೇರ್ ಮೀಟರ್ ಕೂಡ ತೊಗೋಬೋದು. ಫಾರ್ ಎಕ್ಸಾಂಪಲ್ ಇದನ್ನು ತೊಗೊಂಡು ಇಟ್ಕೊಳ್ಳಿ ಯೂನಿಟ್ ಆಫ್ ಮೆಜರ್ಸ್. ಓಕೆ. ಎಷ್ಟು ಸ್ಕ್ವೇರ್ ಫೀಟರು, ಫಾರ್ ಎಕ್ಸಾಂಪಲ್ 1300 ಸ್ಕ್ವೇರ್ ಫೀಟರ್, 1200, 30 ಅಂದರೆ 1300 ಅಂತ ಬರುತ್ತಲ್ವ. ಸೊ ಆ ಥರ ಸ್ಕ್ವೇರ್ ಫೀಟರ್ ತೊಗೊತೀವಿ. ಸೊ ನೆಕ್ಸ್ಟ್ ನೀವು ಟೈಮ್ ಡಿಪೆಂಡೆಂಟ್ ಆಗಿ ಹೋಗ್ಬಿಟ್ಟು ಸೊ ನೀವು ಬಿಸ್ನೆಸ್ ಏರಿಯಾ ಏನಾದರೂ ಕ್ರಿಯೇಟ್ ಮಾಡಿದರೆ ಸೊ ಇದು ಯಾವ ಬಿಸ್ನೆಸ್ ಏರಿಯಾ ಅಂಡರಿಗೆ ಪರ್ಚೇಸ್ ಮಾಡ್ತಾಯಿದ್ರೆ ಅಸೆಟ್ಟು ಅದನ್ನೇ ಆ ಬಿಸ್ನೆಸ್ ಏರಿಯಾನ ಇಲ್ಲಿ ಹಾಕ್ಬೇಕು. ಓಕೆ. ಸೊ ನಾವು ಕ್ರಿಯೇಟ್ ಮಾಡಿದ್ರೆ ಬಿಸ್ನೆಸ್ ಏರಿಯಾ ಪಿಕ್ ಮಾಡ್ಕೊಂಡು TA1 ಅಲ್ವಾ. ಸೊ ಇದೇ ಥರ ಕ್ರಿಯೇಟ್ ಮಾಡಿದ್ವಿ ಅಂದ್ಕೊತೀನಿ. ಲೆಟ್ ಮಿ ಚೆಕ್ ದ ಎಕ್ಸೆಲ್. ಏನು ಬಿಸ್ನೆಸ್ ಏರಿಯಾ ಮಾಡಿದ್ವಿ ನಾವು. ಸೊ TATE1 ಅಂತ ಮಾಡಿದ್ವಿ. ಸೊ TATE1 ಅಲ್ವಾ, TAE1 ಅನಿಸುತ್ತೆ, ಅದು ರಾಂಗ್ ಎಂಟ್ರಿ ಮಾಡಿ. ಓಕೆ. ಸೊ TAE1 ಆ್ಯಂಡ್ ಕಾಸ್ಟ್ ಸೆಂಟರ್. ಸೊ ಯಾವ ಕಾಸ್ಟ್ ಸೆಂಟರಲ್ಲಿ ಯಾವ ಕಾಸ್ಟ್ ಸೆಂಟರ್ಗೆ ಅಂಡರಲ್ಲಿ ಬುಕ್ ಮಾಡ್ತಿದ್ದೀರಾ ಅಂತ ಅಸೆಟ್. ಓಕೆ. ಸೊ 101 ತೊಗೊಳ್ಳಿ. ಸೊ ಪ್ರಾಫಿಟ್ ಸೆಂಟರ್ಸ್ ಸೊ ಅಂಡರ್ ಯಾವ ಪ್ರಾಫಿಟ್ ಸೆಂಟರ್ನಲ್ಲಿ ಮಾಡ್ತಾರೆ ಪರ್ಚೇಸ್. ಓಕೆ. ಸೊ ಅವಾಗ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಬರುತ್ತೆ. ಓಕೆ. ಸೊ ಆ್ಯಂಡ್ 3 ಅವರ್ ಸೆಗ್ಮೆಂಟ್ ಎಲ್ಲ ನಿಮಗೆ ಪ್ರಾಫಿಟ್ ಸೆಂಟರ್ಸ್ ಅಸೈನ್ ಆಗಿರುತ್ತೆ. ಸೊ ಆನ್ ಬೇಸ್ ನಿಮಗೆ ಸೆಗ್ಮೆಂಟ್ ಕೂಡ ಪಿಕ್ ಆಗುತ್ತೆ. ಸೊ ಇದೆಲ್ಲ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಆ್ಯಂಡ್ ಯಾರು ಮ್ಯಾಂಡೇಟ್ರಿ ಫೀಲ್ಡ್ಸ್ ಅಲ್ಲ. ಸೊ ಏನಾದರೂ ಬೇಕು ಅಂದರೆ ಎಕ್ವಿಪ್ಮೆಂಟ್ ನಂಬರ್, ಎಕ್ವಿಪ್ಮೆಂಟ್ ಗ್ರೂಪ್, ಎವಲ್ಯೂಷನ್ ಗ್ರೂಪ್ಸ್ ಎಲ್ಲ ಎಂಟರ್ ಮಾಡ್ತಾರೆ. ಸೊ ಇಲ್ಲಾಂದರೆ ಇದು ಮ್ಯಾಂಡೇಟ್ರಿ ಅಲ್ಲ ಬಿಡಿ. ಕಾಸ್ಟ್ ಸೆಂಟರ್ ಇದೆಲ್ಲ ಅದು ಕೂಡ ಮ್ಯಾಂಡೇಟ್ರಿ ಅಲ್ಲ, ಬಟ್ ನಾವು ಯಾವುದಕ್ಕೆ ಬುಕ್ ಮಾಡ್ತಾ ಇದ್ದೀವಿ ಅಂತ ಬೇಕಲ್ವಾ. ಸೊ ಅದಕ್ಕೋಸ್ಕರ ಮೇಂಟೈನ್ ಮಾಡಬೇಕು.
ಆಮೇಲೆ ವೆಂಡರ್ ಡೀಟೇಲ್ಸ್. ಸೊ ನೀವು ಇವಾಗ ಲೆಗಸಿ ಅಸೆಟ್ ಆಲ್ರೆಡಿ ನಿಮಗೆ ಲೆಗಸಿ ಡೇಟಾದಲ್ಲಿ ಇದ್ದರೆ ಅಸೆಟ್ಟು, ನಿಮ್ಗೆ ವೆಂಡರ್ ಡೀಟೇಲ್ಸ್ ಕೂಡ ಅದಕ್ಕೆ ಮೇಂಟೈನ್ ಮಾಡಬೇಕು. ಓಕೆ, ಆರ್ ಎಲ್ಸ್ ನೀವು ಪಿ ಒ ಥ್ರೂ ಪರ್ಚೇಸ್ ಮಾಡಿದ್ರೆ ಅಥವಾ ಡೈರೆಕ್ಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ, ಸೊ ನಾನು ಪಿ ಒ ಥ್ರೂ ಪರ್ಚೇಸ್ ಮಾಡಿದ್ರೆ ಅವಾಗ ನೀವು ವೆಂಡರ್ ನಂಬರಲ್ಲಿ ಡೈರೆಕ್ಟಾಗಿ ಹಾಕ್ಕೋಬೋದು. ಓಕೆ, ಅದು ಕೂಡ ಮ್ಯಾಂಡೇಟರಿ ಫೀಲ್ಡ್ ಅಲ್ಲ, ಬಟ್ ಇಫ್ ಯು ರಿಕ್ವೈರ್ಡ್ ಯು ಗೈಸ್ ಕ್ಯಾನ್ ಎಂಟರ್ ದ ವೆಂಡರ್ ಡೀಟೇಲ್ಸ್. ಸೊ ಯಾರಿಂದ ಪರ್ಚೇಸ್ ಮಾಡಿದ್ದೀವಿ ಅಂತ. ಓಕೆ, ಸೊ ಅದಾದಮೇಲೆ ನಿಮಗೆ ಲೀಸಿಂಗ್. ಸೊ ಲೀಸಿಂಗ್ ಅಂದರೆ ಕೆಲವೊಂದು ಅಸೆಟ್ ಲೀಸಿಂಗ್ ಟೈಪ್ ತೊಗೊತಾರೆ, ಕೆಲವು ಅಸೆಟ್ನೆಲ್ಲ ಲೀಸಿಂಗ್ ತೊಗೊತಾರೆ. ಇವಾಗ ಬಿಲ್ಡಿಂಗು ಅದಕ್ಕೆ ಯಾರ ಲೀಸ್ ತೊಗೊಳಂಗಿದ್ರೆ ಅದಕ್ಕೆ ನೀವೇನು ಮಾಡ್ತೀರಾ, ಲೀಸ್ ಟೈಪ್ನ ಕ್ರಿಯೇಟ್ ಮಾಡಿಬಿಟ್ಟು ಸೊ ಆ ಟೈಪ್ನ ಇಲ್ಲಿ ಅಸೈನ್ ಮಾಡ್ತೀವಿ. ಓಕೆ, ಆ್ಯಂಡ್ ಡಿಪ್ರಿಷಿಯೇಷನ್ ಏರಿಯಾ. ಸೊ ಡಿಪ್ರಿಷಿಯೇಷನ್ ಏರಿಯಾ ನಾನು ಆಲ್ರೆಡಿ ಒಂದೇ ಬುಕ್ ಆಗ್ಬಿಟ್ಟು ಡಿಪ್ರಿಷಿಯೇಷನ್ ಏರಿಯಾ ಒಂದೇ ತೊಗೊಂಡಿದ್ದೀನಿ, ಒಂದೇ ಅಸೈನ್ ಮಾಡಿದ್ದೀನಿ 0 ಸೊ ಅದೇ ಪಿಕ್ ಆಗುತ್ತೆ. ಆಟೋಮೆಟಿಕ್ T01 ಅಸೈನ್ ಮಾಡಿದ್ದೀವಿ, ಅದು ತೊಗೊಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯೂಸ್ಫುಲ್ ಲೈಫ್ಗೆ ಒಂದು ಯೂಸ್ಫುಲ್ ಲೈಫ್ ಎಷ್ಟು ಬರುತ್ತೆ ಬಿಲ್ಡಿಂಗ್ದು. ಸೊ ಫಾರ್ ಎಕ್ಸಾಂಪಲ್ ನಾನು ಇನ್ಫಿನಿಟಿ ಹಾಕಬೇಕು, ಹಾಕೋದಾದ್ರೆ 999 ಅಂತ. ಸೊ ಬಟ್ ನಾನು ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ 99 ಇಯರ್ಸ್ ಅಂತ ಇಟ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಯೂಸ್ಫುಲ್ ಲೈಫ್ ಇನ್ ಪೀರಿಯಡ್ಸ್. ಸೊ ಪೀರಿಯಡ್ಸಲ್ಲಿ ಹಾಕೋದಾದ್ರೆ ಇದು ಇಯರ್ಸಲ್ಲಿ ಹಾಕೋದಾದ್ರೆ. ಓಕೆ, ಆಮೇಲೆ ಆರ್ಡಿನರಿ ಡಿಪ್ರಿಷಿಯೇಷನ್ ಸ್ಟಾರ್ಟ್ ಡೇಟ್. ಸೊ ಸ್ಟಾರ್ಟ್ ಡೇಟ್ನ ಎಂಟರ್ ಮಾಡಬೇಕು. ಸೊ ಯಾವಾಗ ಕ್ಯಾಪಿಟಲೈಸೇಷನ್ ಮಾಡಿರ್ತೀವಿ, ಸೊ ಅವತ್ತಿಂದ ಡಿಪ್ರಿಷಿಯೇಷನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಸೊ ಅವತ್ತಿನ ಡೇಟ್ ಹಾಕಬೇಕು. ಓಕೆ, ಸೊ ಡಿಪ್ರಿಷಿಯೇಷನ್ ಸ್ಟಾರ್ಟ್ ಡೇಟ್, ಸೊ ಆನ್ ದ ಡೇಟ್ ಆಫ್ ಕ್ಯಾಪಿಟಲೈಸೇಷನ್. ಓಕೆ, ಸೊ ಅವತ್ತಿನ ಡೇಟಿಗೆ ನಾವೇನು ಮಾಡ್ತೀವಿ, ಡಿಪ್ರಿಷಿಯೇಷನ್ ಸ್ಟಾರ್ಟ್ ಆಗಬೇಕು ಅಂತ ರೆಕಾರ್ಡ್ ಮಾಡ್ತೀವಿ. ಸೊ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಫಾರ್ ಎಕ್ಸಾಂಪಲ್ ನಾವು 23 ತೊಗೊಂಡ್ಬಿಟ್ಟಿದ್ದೀವಿ ಈ ಮಂತಲ್ಲಿ. ಸೊ ನೀವು ಈ ಮಂತಲ್ಲಿ 22 ಇಂದ ಬೇಡ, ನೆಕ್ಸ್ಟ್ ಮಂತಿಂದ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗಬೇಕು ಅಂದರೆ ಸೊ ಯು ಕ್ಯಾನ್ ಎಂಟರ್ ದ ಡೇಟ್ 1/3/2026. ಸೊ 1/3/2026ನ ಎಂಟರ್ ಮಾಡಿಬಿಟ್ಟು ಅವತ್ತಿಂದ ನೀವು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ದಟ್ ಇಸ್ ವಾಟ್ ಡಿಪ್ರಿಷಿಯೇಷನ್ ಸ್ಟಾರ್ಟ್ ಡೇಟ್. ಪರ್ಟಿಕ್ಯುಲರ್ಲಿ ಡಿಪ್ರಿಷಿಯೇಷನ್ ಸ್ಟಾರ್ಟ್ ಡೇಟ್ ಫೀಲ್ಡ್ ಕೊಟ್ಟಿರೋದೇ ಅದೇ ರೀಸನ್ಗೆ, ಯಾಕೆಂದರೆ ಕೆಲವೊಂದು ಅಸೆಟ್ನೆಲ್ಲ ನಾವು ಕ್ಯಾಪಿಟಲೈಸೇಷನ್ ಡೇಟಿಂದ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಸೊ ಇಲ್ಲಿ ಡಿಪ್ರಿಷಿಯೇಷನ್ ಡೇಟ್ನ ಮೇಂಟೈನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ 23 ಅಲ್ವಾ, ಸೊ ಇವತ್ತಿನ ಡೇಟ್ ಮೇಂಟೈನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಕ್ಲಿಕ್ ಆನ್ ಎಂಟರ್. ಸೊ ಇವಾಗ ನಿಮಗೆ ಆರ್ಡಿನರಿ ಡಿಪ್ರಿಷಿಯೇಷನ್ ಡೇಟ್ 01. ಓಕೆ, ವಾರ್ನಿಂಗ್ ಮೆಸೇಜ್, ಎಂಟರ್. ಸೊ ಯು ಕ್ಯಾನ್ ಸೇವ್ ಇಟ್. ಸೊ ಇವಾಗ ಸೇವ್ ಮಾಡಿದ್ರೆ ಇಲ್ಲಿ ನೋಡಿ 2000 ಅಸೆಟ್ ನಂಬರ್ ಕ್ರಿಯೇಟ್ ಆಯಿತು. 2000 ಅಂತ 0 ಅನ್ನೋದು ಸಬ್ ಅಸೆಟ್ ನಂಬರ್ ಅದು. ಓಕೆ, ಸಬ್ ಅಸೆಟ್ ನಂಬರ್ ಅಂದರೆ ಒಳಗಡೆ ನಂಬರ್ಸ್ ಇರುತ್ತೆ. ಸೊ ನೀವು ಸಿಮಿಲರ್ ಅಸೆಟ್ಸ್ನ ಮೇಂಟೈನ್ ಮಾಡಿದ್ರೆ ಸೊ ನಂಬರ್ಸ್ ಪಿಕ್ ಆಗುತ್ತೆ. ಇವಾಗ 2000 ಆಯಿತು, 2 ಲ್ಯಾಕ್. ಓಕೆ, ಸೊ 2 ಲ್ಯಾಕ್ ಪಿಕ್ ಆಗಿದೆ. ಸೊ 20,000 ಪಿಕ್ ಆಗಿದೆ. ಏನಕ್ಕೆ 20,000 ಪಿಕ್ ಆಗಿದೆ ಅಂದರೆ ನಾವು ನಂಬರ್ ರೇಂಜ್ ಅಸೈನ್ ಮಾಡಿದ್ವಲ್ವಾ. ಸೊ ನಂಬರ್ ರೇಂಜ್ ಅಸೈನ್ ಮಾಡಿದ್ವಲ್ಲ, ಸೊ ಬೇಸ್ಡ್ ಆನ್ ದಟ್ ಇಟ್ಸ್ ಪಿಕ್. ಸೊ ನೋಡ್ಕೊಳ್ಳಿ, ನೀವು ಅಸೆಟ್ ಕ್ಲಾಸ್ಗೆ ನಾವು ನಂಬರ್ ರೇಂಜ್ನ ಅಸೈನ್ ಮಾಡಿದ್ವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲಿ ಅಸೆಟ್ ಅಕೌಂಟಿಂಗ್. ಸೊ ಅಸೆಟ್ ಅಕೌಂಟಿಂಗಲ್ಲಿ ನಾವು ಅಸೆಟ್ದು ಕ್ಲಾಸ್ಗೆ ಅಸೈನ್ ಮಾಡಿದ್ವಿ. ಅಸೆಟ್ ಕ್ಲಾಸ್ ಕ್ರಿಯೇಟ್ ಮಾಡಿದಾಗ ನಂಬರ್ ರೇಂಜಸ್ಗೆ ನೋಡಿಲಿ, ಸೊ ಡಿಫೈನ್ ನಂಬರ್ ರೇಂಜಸ್ ಮಾಡಿಬಿಟ್ಟು ಸೊ ಆ ನಂಬರ್ ರೇಂಜಸ್ನ ನಾವು ಅಸೈನ್ ಮಾಡಿದ್ವಲ್ವಾ. ಸೊ ಅದಕ್ಕೆ ಏನಾಗಿದೆ, ಅದ್ರ ಪ್ರಕಾರ ಪಿಕ್ ಆಗಿದೆ. ಸೊ TAT ಎಂಟರ್ ಡಿಸ್ಪ್ಲೇ. ಸೊ ನಾನು ಏನು ನಂಬರ್ ರೇಂಜಸ್ ಮೇಂಟೈನ್ ಮಾಡಿದ್ದೆ 1 2 3. ಸೊ ಅದೇ ನಂಬರ್ ರೇಂಜಲ್ಲಿ ನೋಡಿ ಇವಾಗ ನಂಬರ್ ರಿಸಲ್ಟ್ಸು 2,20,000 ತೋರಿಸ್ತಾ ಇದೆ. ಏನಕ್ಕೆ ನಾವು ಆಲ್ರೆಡಿ ಒಂದು ಅಸೆಟ್ ಕ್ರಿಯೇಟ್ ಮಾಡಿದ್ವಲ್ವಾ. ಸೊ ಆ ನಂಬರ್ ಏನು ತೋರಿಸ್ತಾ ಇದೆ ಇವಾಗ ಸ್ಟೇಟಸ್. ಓಕೆ, ಇದು ಕ್ರಿಯೇಟ್ ಆಗಿದೆ ಅಂತ. ಸೊ ಇವಾಗ ನೆಕ್ಸ್ಟು 20,001 ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ನಂಬರ್ ರೇಂಜಸ್ಸು ಪಿಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಥರ ಅಸೆಟ್ದು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕು. ಇವಾಗ ನಾವು ಒಂದು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದೇ ಥರ ನಾವು ಸಿಮಿಲರ್ ಅಸೆಟ್ಗೆ ಮಾಸ್ಟರ್ ಡೇಟಾನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೀವು ಕಾನ್ಫಿಗರೇಷನ್ಸ್ ಮಾಡಿ. ಸೊ ಅಸೆಟ್ ಕಾನ್ಫಿಗರೇಷನ್ಸು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಸೊ ಎಲ್ಲ ಸಿಸ್ಟಮಲ್ಲೂ ಇದೇ ಥರ ವರ್ಕ್ ಆಗುತ್ತೆ ಅಂತಲ್ಲ. ಕೆಲವೊಂದು ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಪೀರಿಯಡಿಕಲ್ ಕಂಟ್ರೋಲಿಂಗ್ ಏನಾದ್ರು ಮೇಂಟೈನ್ ಮಾಡಿಲ್ಲ ಅಂದರೂ ಕೂಡ ಎರರ್ ಬರುತ್ತೆ. ಅದನ್ನು ತೋರಿಸ್ಕೊಡ್ತೀನಿ, ನಿಮ್ಗೆ ಎರರ್ ಬಂದರೆ ಮೇಂಟೈನ್ ಮಾಡ್ಕೊಂಬಿಡಿ. ಓಕೆ, ಸೊ ಗೋ ಟು ಫೈನಾನ್ಷಿಯಲ್ ಅಕೌಂಟಿಂಗ್, ಅಸೆಟ್ ಅಕೌಂಟಿಂಗ್. ನನಗೆ ಕೂಡ ಎರರ್ ಬಂತು, ನಾನು ಫಿಕ್ಸ್ ಮಾಡಿಕೊಂಡೆ. ಐ ವಿಲ್ ಶೋ ಯು. ಸೊ ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನಲ್ಲಿ ಏನು ಗೊತ್ತಾ, ಇವಾಗ ನೋಡಿ ನಾವು ಡಿಪ್ರಿಷಿಯೇಷನ್ನಲ್ಲಿ ಸೆಟ್ಟಿಂಗ್ಸ್ ಪೀರಿಯಡಿಕ್ ಕಂಟ್ರೋಲ್ ಇದೆಯಲ್ಲ. ಸೊ ಇದೇನಿಗೆ ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಡಿಪ್ರಿಷಿಯೇಷನ್ ರನ್ ಮಾಡ್ತೀವಲ್ಲ. ಸೊ ಎವ್ರಿ ಮಂತು ನೀವು ಒಂದು ಡೇಟ್ಗೆ ಪರ್ಟಿಕ್ಯುಲರ್ ಡೇಟ್ಗೆ ಡಿಪ್ರಿಷಿಯೇಷನ್ ರನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಎವ್ರಿ ಮಂತ್. ಓಕೆ, ಸೊ ಪರ್ಟಿಕ್ಯುಲರ್ ಡೇಟ್ಗೆ ನೀವು ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಸೊ ಅವಾಗಿಂದು ನೀವು ಇಲ್ಲಿ ಮೇಂಟೈನ್ ಮಾಡ್ಕೋಬೇಕು ಪೀರಿಯಡಿಕ್ ಕಂಟ್ರೋಲಿಂಗ್. ಓಕೆ, ಸೊ ಡಿಫೈನ್ ಕ್ಯಾಲೆಂಡರ್ ಅಸೈನ್ಮೆಂಟ್ಗೆ ಹೋಗ್ಬಿಟ್ಟು ಇಲ್ಲ ಪೀರಿಯಡಿಕಲ್ ಅಂತ ಮೇಂಟೈನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಮೇಂಟೈನ್ ಮಾಡಿದ್ದೀನಿ, ತೋರಿಸಿ. T ಅಂತ ಹೇಳ್ಬಿಟ್ಟು ಒಂದು ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ ಏನು ಡೀಟೇಲ್ಸ್ ಇಲ್ಲೇನೋ ಹಾಕಂಗಿಲ್ಲ, ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಕೊಡಬೇಕು, ಒಂದು ಪೀರಿಯಡಿಕ್ ಕಂಟ್ರೋಲ್ನ ಮೇಂಟೈನ್ ಮಾಡ್ಕೋಬೇಕು ಫಸ್ಟು. ಅದನ್ನು ಮೇಂಟೈನ್ ಮಾಡಿದ್ಮೇಲೆ ಅದ್ರ ಅಂಡರಲ್ಲಿ ನೀವು ಕ್ಯಾಲೆಂಡರ್ ಅಸೈನ್ಮೆಂಟ್ನ ಮಾಡ್ತಾ ಹೋಗ್ಬೇಕು. ಡಿಫೈನ್ ಕ್ಯಾಲೆಂಡರ್ ಅಸೈನ್ಮೆಂಟ್ಗೆ ಹೋಗಬೇಕು. ಸೊ ಇಲ್ಲಿ ನಮ್ಮದು ಫಿಸಿಕಲ್ ಇಯರ್ ವೇರಿಯಂಟ್ ಯಾವುದು V3 ಅಲ್ವಾ, V3.
ಆ್ಯಂಡ್ ಪೀರಿಯಡಿಕ್ ಕಂಟ್ರೋಲ್ ಬಂದ್ಬಿಟ್ಟು ಟಿ ಅಂತ ಡಿಫೈನ್ ಮಾಡಿದ್ವಿ, ರೈಟ್. ಆಮೇಲೆ ನೀವು ಫಿಸ್ಕಲ್ ಇಯರ್ ಯಾವ ಫಿಸ್ಕಲ್ ಇಯರಿಗೆ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಇವಾಗ 2025 ಅಂದ್ಕೊಳ್ಳಿ. ಸೊ 25ಗೆ ಸೊ ಏನೇನು ಮೇಂಟೈನ್ ಮಾಡಿದ್ದೀನಿ, ಕ್ಯಾಲೆಂಡರ್ ಮಂತ್ 1 2 3 ಈ ಥರ ಬರ್ತಾರೆ ಕ್ಯಾಲೆಂಡರ್ ಮಂತು. ಸೇವ್ ಮಾಡಿ, ನಾನು 0 ಹಾಕಿದ್ದೀನಿ. ಸೊ 0 ಇಸ್ ನಾಟ್ ರಿಕ್ವೈರ್ಡ್, ಒಂದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ 1 2 3 4 5 6 7 8 9 10 11 12 ಅಂತ ಪೀರಿಯಡ್ಸ್ನ ಆ ಮಂತ್ದು ಎಷ್ಟು 12 ಮಂತ್ಸ್ ಇರುತ್ತಲ್ಲ 12 ಮಂತ್ಸ್ಗೆ ಆನ್ ಡೇ ವಿಚ್ ಡೇ ಕ್ಯಾಲೆಂಡರ್ ಡೇ ನಿಮಗೆ ಡಿಪ್ರಿಸಿಯೇಷನ್ ರನ್ ಮಾಡ್ತೀರಾ ಕ್ಯಾಲ್ಕುಲೇಟ್ ಆಗಬೇಕು ಅಂದರೆ, ಸೊ ಅದು ನಾನು 10th ಡೇಗೆ ಹಾಕೊಂಡು, ಸೊ ಎವ್ರಿ ಮಂತ್ ಸೊ 10th ನೀವು ಡಿಪ್ರಿಸಿಯೇಷನ್ನ ರನ್ ಮಾಡ್ತಾ ಹೋಗ್ಬೋದು. ಸೊ ಇದು ನಿಮಗೆ ಈಗ ಎಸ್ವರಾನದಲ್ಲಿ ಮ್ಯಾಂಡೇಟ್ರಿ ಇದೆ ಪೀರಿಯಡಿಕಲ್ ಕಂಟ್ರೋಲ್ದು. ಸೊ ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ, ಓಕೆ. ಸೊ ಇದನ್ನು ಮೇಂಟೈನ್ ಮಾಡಿದ್ರೆ ನಿಮಗೆ ಯು ವಿಲ್ ನಾಟ್ ಗೆಟ್ ಎನಿ ಎರರ್ ವೈಲ್ ಕ್ರಿಯೇಟಿಂಗ್ ಎ ಮಾಸ್ಟರ್ ಡೇಟಾ. Sir, but it has to be 2026, no? ಫಿಸ್ಕಲ್ ಇಯರ್ಸ್ 25 ಅಲ್ಲ, ಬಟ್ ಅಲ್ಲಿ ಪೀರಿಯಡ್ಸ್ ತೋರಿಸ್ಬೇಕಾದ್ರೆ ಇಟ್ ಶುಡ್ ಓಕೆ ಯಾ ಇಟ್ ಶೋ ಓನ್ಲಿ 2025 ಫಿಸಿಕಲ್ ಇಯರ್ ಮಾತ್ರ ತೋರಿಸುತ್ತೆ. ಯಾ ಸಿ ದಟ್ಸ್ ವಾಟ್. ಸೊ ನೀವು ಇವಾಗ ಫಿಸ್ಕಲ್ ಇಯರ್ದು ನಾವು V3 ಹಾಕಿರೋದ್ರಿಂದ ನಾನು ಮೇಂಟೈನ್ ಮಾಡಿದ್ದೀನಿ. ನೀವು ಬೇರೆ ಯಾವ್ದಾದ್ರು ವೇರಿಯಂಟ್ ತಗೊಂಡ್ರೆ ಆಸ್ ಪರ್ ದಟ್ ಯು ಕ್ಯಾನ್ ಮೇಂಟೈನ್ 2026 ಇಫ್ ಯು ಆರ್ ಕನ್ಸಿಡರಿಂಗ್ ಎ ವೇರಿಯಂಟ್ ಫಾರ್ US. ನೋ, ಬಟ್ ಇದಕ್ಕೆ ನಾವು ಪೋಸ್ಟ್ ಮಾಡಕ್ ಬಟ್ ಇದಕ್ಕೆ ಪೋಸ್ಟ್ ಮಾಡಕ್ ಆಗೋದು ದಟ್ ವಿಲ್ ಬಿ ಓನ್ಲಿ ಇನ್ ದ ಮಂತ್ ಆಫ್ ಫೆಬ್ರವರಿ. ಫೆಬ್ರವರಿಗೆ ಮಾತ್ರ ಅಲ್ವಾ, ಅಂದ್ರೆ 12th 11th ಮಂತ್ ಮಾತ್ರ ವಿ ಕ್ಯಾನ್ ಅಸೈನ್ ಬದು. ಎಸ್, ಓಕೆ. ಸೊ ನೆಕ್ಸ್ಟ್ ಹೋಗಿ 26 ತಗೊಂತೀವಿ ಕ್ಯಾಲೆಂಡರ್. ಓಕೆ. ಸೊ ಇವಾಗ ಡಿಪ್ರಿಸಿಯೇಷನ್ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನಿಮಗೆ ಏನಾಗುತ್ತೆ, ಮಾಸ್ಟರ್ ಡೇಟಾ ಕ್ರಿಯೇಟ್ ಆಗುತ್ತೆ. ಅಸೈನ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೋಬೋದು, ಓಕೆ. ಸೊ ನಾವು ಐ ವಿಲ್ ಗೋ ಬ್ಯಾಕ್, ಓಕೆ. ಸೊ ಇದು ನಿಮಗೆ ಅಕ್ವಸಿಷನ್ ಆಫ್ ಅಸೆಟ್ಗೆ. ಸೊ ನೀವೇನಾದರೂ ಅಕ್ವಸಿಷನ್ ಮಾಡ್ತಾ ಇದ್ದೀರಾ ಅಸೆಟ್ ಅಂದರೆ ಇದು ಬಂದ್ಬಿಟ್ಟು ಇವಾಗ ನಾವೇನು ಮಾಡ್ತಿದ್ದೀವಲ್ಲ ಈ ಅಕ್ವಸಿಷನು, ಇದು ಬಂದ್ಬಿಟ್ಟು ನಿಮಗೆ ನಾನ್ ಪಿ ಒ ಅಸೆಟ್. ಅಂದರೆ ನಾನ್ ಪಿ ಒ ಅಂತಂದರೆ ಥ್ರೂ ಇಂದ ಬಂದಿಲ್ಲ ಇದು. ಸೊ ಡೈರೆಕ್ಟಾಗಿ ಸೊ ನಾವು ಅಸೆಟ್ನ ಕ್ರಿಯೇಟ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ತಿದ್ದೀವಿ. ಅಂದರೆ ಇದು ನೀವು ಡೈರೆಕ್ಟ್ ಅಸೆಟ್ ಪರ್ಚೇಸ್ ಮಾಡಿದ್ದೀರಾ. ಸೊ ನಾನ್ ಪಿ ಒ ಇನ್ವಾಯ್ಸ್ ಅಂದರೆ ಪಿ ಒ ರೈಸ್ ಮಾಡಿಲ್ಲ ಅಲ್ವಾ. ಸೊ ಇನ್ ದಟ್ ಕೇಸ್ ಯು ಕ್ಯಾನ್ ಡೂ ದ ಮ್ಯಾನ್ಯುವಲ್ ಅಕ್ವಸಿಷನ್. ಸೊ ಮ್ಯಾನ್ಯುವಲ್ ಅಕ್ವಸಿಷನ್ ಹೆಂಗೆ ಮಾಡಬೇಕು ಅಂದರೆ, ಸೊ ನೀವು F-90 ಹೋಗಬೇಕು. ಸೊ F-90 ಸೊ ಮ್ಯಾನ್ಯುವಲ್ ಅಕ್ವಿಸಿಷನ್ ಮಾಡಬೇಕು. ಸೇಮ್ ನೀವು ವೆಂಡರ್ ಇನ್ವಾಯ್ಸ್ ಯಾವ ಥರ ರೈಸ್ ಮಾಡ್ತಿರಲ್ವ, ಸೇಮ್ ಅದೇ ಥರ. ಸೊ ಇದು ಕೂಡ ಇನ್ವಾಯ್ಸೇ, ವೆಂಡರ್ಗೆ ಇನ್ವಾಯ್ಸ್ ರೈಸ್ ಆಗೋದು. ಬಟ್ ಅಕ್ವಿಸಿಷನ್ ಫ್ರಮ್ ಪರ್ಚೇಸ್ ವೆಂಡರಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ, ಓಕೆ. ಸೊ ಇದನ್ನು ಪರ್ಚೇಸ್ ಮಾಡಬೇಕು. ಸೊ ಇದನ್ನು ಪರ್ಚೇಸ್ ಮಾಡೋದು ಹೆಂಗೆ ಅಂದರೆ, ಓಕೆ. ಸೊ ಡಾಕ್ಯುಮೆಂಟೇಟಿವ್ ಎಲ್ಲ ಹಾಕಿ, ಸೊ ರೆಫರೆನ್ಸ್ ನೀವೇನು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಿರಲ್ಲ ಅಸೆಟ್ದು, ಅದನ್ನ ಬೇಕು ಅಂದರೆ ನೀವು ರೆಫರೆನ್ಸ್ಗೆ ಮೇಂಟೈನ್ ಮಾಡ್ಬೋದು. ಹಾಂ ಹೇಳಿ. 3036 ಆಗಿದೆ ಕರೆಕ್ಟಾ ಡೇಟಾ? ಓಕೆ. ಸೊ ಇವಾಗ ನೀವು ಅಸೆಟ್ ನಂಬರ್ನ ಕೂಡ ರೆಫರೆನ್ಸ್ ಮೇಂಟೈನ್ ಮಾಡ್ಕೋಬೋದು. ಇಟ್ಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ನಾನು ನಿಮ್ಗೆ ಆಗ್ತಾ ಇದ್ದೀನಿ ಅಷ್ಟೇ, ಓಕೆ. ಸೊ ನೀವು ಬೇಕಾದ್ರೆ ಮಾಡ್ಕೊಳ್ಳಿ. ಈಗ ಅಕ್ವಿಸಿಷನ್ ಮಾಡ್ತಾರಲ್ಲ, ಅಸೆಟ್ ಅಂತ ಹಾಕಿ, ಓಕೆ. ಇದು ಪೋಸ್ಟಿಂಗ್ ಕೀ ಬಂದ್ಬಿಟ್ಟು 31 ಏನು ಹೇಳಿ? ಡೆಬಿಟ್. ಏನು ಡೆಬಿಟ್? ಏನು ಡೆಬಿಟ್? ಡೆಬಿಟ್ ಸರಿ, ಏನು ಡೆಬಿಟ್? ಕರೆಕ್ಟಾ? ಡೆಬಿಟ್ ಕರೆಕ್ಟಾ? ವೆಂಡರ್ ಅಕೌಂಟ್. ಎಸ್. ಸೊ ಇಲ್ಲಿ ನಿಮಗೆ ವೆಂಡರ್ ಟೈಪ್ ಕೇರ್ ತೊಗೊಂಡಿರ ಅಂದರೆ, ಸೊ ಇಲ್ಲಿ ನಿಮಗೆ ಪೋಸ್ಟಿಂಗ್ ಕೀ 31 ಆಟೋಮೆಟಿಕ್ ಪಿಕ್ ಆಗುತ್ತೆ. ದಿಸ್ ಅ ವೆಂಡರ್ ಇನ್ವಾಯ್ಸ್, ಓಕೆ. ಸೊ ಇವಾಗ ನೀವು ಇಲ್ಲಿಗೆ ವೆಂಡರ್ ಅಕೌಂಟ್ ತೊಗೋಬೇಕು. ಸೊ ನಾವು ವೆಂಡರ್ ಯಾರಿದೆ, ಯಾರೋ 47 ಸಮಥಿಂಗ್ ಏನೋ ಕ್ರಿಯೇಟ್ ಮಾಡಿದ್ವಲ್ಲ ವೆಂಡರ. ಸೊ ಇವಾಗ BP ನಾವು ಯಾವ್ದಾದ್ರು ಮಾಡಿರ್ತೀವೋ ಇಲ್ಲೂ ಪಾಪಪ್ ಆಗುತ್ತಲ್ಲ ಸರ್? ಹೌದು, ಅದೇ ಆಗೋದು. ಸೊ ಇವಾಗ ಈ ವೆಂಡರ್ ಐಡಿ ತೊಗೋಬೇಕು, ಓಕೆ. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಎಂಟರ್. ಸೊ ಇಲ್ಲಿ ಅಮೌಂಟ್ ಹಾಕಬೇಕು, ಎಷ್ಟು ಅಮೌಂಟ್ ಪರ್ಚೇಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಪ್ರೆಸ್ಟೇಜ್ ಬಿಲ್ಡಿಂಗ್ ಅಂತಂತಂದರೆ ಮೇ ಬಿ ಒಂದು 200 crore ಅಂತ, ಅಥವಾ ಸಿಂಪಲಾಗಿ ಹಾಕೊಳ್ಳಿ 2 crore ಏನೋ ಈ ಥರ ಹಾಕೊಳ್ಳಿ ಗ್ರ್ಯಾಂಡ್ ಅಂತ. ಸೊ ಈ ಥರ ಹಾಕೊಂಡು, ಸೊ ನೆಕ್ಸ್ಟ್ ನೀವು ಇಲ್ಲಿ ಏನೇನು ಡೀಟೇಲ್ಸ್ ಬೇಕು, ಲೈಕ್ ಡೇಸ್, ಪರ್ಸೆಂಟೇಜ್ ಎಲ್ಲ ಬಂದ್ಬಿಟ್ಟು ನೀವು ಆ ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಸೆಟಪ್ ಮಾಡೋದಾಗ ಮಾತ್ರ. ಸೊ ಅದು ಬಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ನೀವು ಅಸೈನ್ಮೆಂಟಲ್ಲಿ ಬೇಕಾದ್ರೆ ಅಸೆಟ್ ನಂಬರ್ ಹಾಕೋಬೋದು. ಟೆಕ್ಸ್ಟಲ್ಲಿ ನೀವು ಏನು ಮಾಡ್ತಿದ್ರೆ ಅಕ್ವಿಸಿಷನ್ಗೆ, ಸೊ ಅದನ್ನು ಕೂಡ ಇಲ್ಲಿ ಹಾಕೋಬೋದು. ಸೊ ಪರ್ಚೇಸ್ ಅಂದರೆ ಪರ್ಚೇಸಿಂಗ್. ಸೊ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಪರ್ಚೇಸ್ ಅಂತ ಹಾಕಿ ಅಷ್ಟೆ. ಸೊ ಈ ಥರ ಏನೋ ಒಂದು ಹಾಕಿ ಅಷ್ಟೆ.
ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ, ಸೊ ಇಲ್ಲಿ ನೀವು ವೆಂಡರ್ದು ಡೆಬಿಟ್ ಆಯಿತು ಆ್ಯಂಡ್ ಇದೇನು ಕ್ರೆಡಿಟ್ ಆಗಬೇಕು ಇವಾಗ? ಬ್ಯಾಂಕ್ ನೋ ನೋ ನೋ, ಪೇಮೆಂಟ್ ಮಾಡ್ತಾ ಇದೀವ ನಾವು, ಬ್ಯಾಂಕ್ ಏನಕ್ಕೆ ಬರೋದು? ಓಕೆ, ಸೊ ಇವಾಗ ನೋಡಿ, ಸೊ ಇವಾಗ ಇಲ್ಲಿ ನಿಮಗೆ ಹಾಂ, ಸೊ ಇವಾಗ ನಿಮಗೆ Asset ಎಸ್, ಸೊ ಅಸೆಟ್ ಪೋಸ್ಟಿಂಗ್ ಕೀಸ್ ಇದೆ 70 ಆ್ಯಂಡ್ 75. ಸೊ ಡೆಬಿಟ್ ಕ್ರೆಡಿಟ್ಗೆ. ಓಕೆ, ಸೊ ಇವಾಗ ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ ಅಸೆಟ್ಗೆ. ಅಸೆಟ್ ಹಾಕಿ, ಅಸೆಟ್ ನಂಬರ್ನ ಎಲ್ಲ ಹಾಕಿ, ಯಾವ ಅಸೆಟ್ಗೆ ಅಂತ. ಓಕೆ, ಆ್ಯಂಡ್ ಮೇಯ್ನು ಟ್ರಾನ್ಸಾಕ್ಷನ್ ಟೈಪ್ ಇಂಪಾರ್ಟೆಂಟ್ ಇದರಲ್ಲಿ. ವಿತೌಟ್ ಟ್ರಾನ್ಸಾಕ್ಷನ್ ಟೈಪ್ ಏನಾಗುತ್ತೆ, ಸೊ ನಿಮಗೆ ಅಲೋ ಮಾಡೋದೇ ಇಲ್ಲ ಪೋಸ್ಟಿಂಗ್ಸ್ ಮಾಡೋದು. ಓಕೆ, ಸೊ ಟ್ರಾನ್ಸಾಕ್ಷನ್ ಟೈಪ್ನ ಮೇಂಟೈನ್ ಮಾಡಬೇಕು. ಸೊ ಇದು ಎಕ್ಸ್ಟರ್ನಲ್ ಅಸೆಟ್ ಅಕ್ವಿಸಿಷನ್ ಮಾಡ್ತಾ ಇರೋದು ನಾವು, ರೈಟ್? ಸೊ ನಾಟ್ ಥ್ರೂ ಪಿ ಒ. ಸೊ ಎಕ್ಸ್ಟರ್ನಲ್ ಅಸೆಟ್ ಅಕ್ವಿಸಿಷನ್ಗೆ 100 ಹಾಕಬೇಕು. ಓಕೆ, ಹಾಕಿದ್ಮೇಲೆ ಇಲ್ಲಿ ನೀವು ಕಂಪನಿ ಕೋಡ್ನ ಹಾಕೋಬೋದು. ಸೊ ಬೇಕು ಅಂದರೆ ಆ ಕಂಪನಿ ಕೋಡ್ನ ಮೇಂಟೈನ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಓಕೆ, ಸೊ ನಾವು ಅಮೌಂಟ್ ಲಿಮಿಟ್ ಕಮ್ಮಿ ಆಗಿಬಿಟ್ಟಿದ್ವಲ್ಲ ಪೋಸ್ಟಿಂಗ್ಸ್ಗೆ, ಅದಕ್ಕೆ ತೊಗೊತಾರೆ. ಅದು ಮೇಂಟೈನ್ ಲೆಸ್ ಆಗಲಿ. ಓಕೆ, ವೆಂಡರ್ ಅಕೌಂಟಲ್ಲಿ ಟೋಲರೆನ್ಸ್ ಇಶ್ಯೂ ಏನಿದೆ, ಏನಪ್ಪ ವೆಂಡರ್ ಇದು? TAT ಇದೆಯಲ್ಲ, ಟೋಲರೆನ್ಸ್ ಇದೆ. ಮೇ ಬಿ ನಾವು ಬಿ ಪಿಲಿ ಅಸೆಂಡ್ ಮಾಡಿದ ಅನ್ಸುತ್ತೆ, ಅದಕ್ಕೆ ಇಶ್ಯೂ ಇದೆ. ಲೆಟ್ ಮೀ ಓಪನ್ ಬಿ ಪಿ ಫಸ್ಟ್. ಕ್ಲೋಸ್ ಆಗುತ್ತೆ ಆಟೋಮೆಟಿಕಲಿ. ಏನು ಸರಿ ಒಂದು ಕ್ಲೋಸ್ ಆಗೋಯ್ತಲ್ಲ, ಒಂದು ಸೆಕೆಂಡ್. ಇದೆಲ್ಲ ವೆಂಡರ್ ಕೊಡು, ಪೇಸ್ಟ್ ಹಿಯರ್, ಎಂಟರ್. ಇದೇನೋ ವೆಂಡರ್ ಅಂತ ಚೆಕ್ ಮಾಡ್ಕೊಳ್ಳಿ. ಬಿ ಪಿ ರೋಲ್, ಓಕೆ, ಸಪ್ಲೈಯರ್ ನಂಬರ್ ಕರೆಕ್ಟಾಗಿದೆ. ಸೊ ಇಲ್ಲಿ ನಾವು ಟೋಲರೆನ್ಸ್ನ ಅಸೈನ್ ಮಾಡಬೇಕು. ಟೋಲರೆನ್ಸ್ ಅಸೈನ್ ಆಗಿದೆ, ಇಟ್ ಇಸ್ ಶೋಯಿಂಗ್ ದೇರ್. ಲೆಟ್ ಮೀ ಟ್ರೈ ಅಗೇನ್. Report. ಏನೋ ಮಿಸ್ ಮಾಡಿದ್ವಲ್ಲ.
ಓಕೆ, ಸೊ ಇದೆಲ್ಲ ಕರೆಕ್ಟಾಗೇ ಇದೆ. ಸೊ ಇಲ್ಲಿ ಏನು ಇಶ್ಯೂ ಇಲ್ಲ. ಬೈ ಥಿಂಕ್ ಇಲ್ಲೇ ಏನೋ ಇಶ್ಯೂ ಇದೆ. ಒಂದು ಸೆಕೆಂಡ್. ಟೋಲರೆನ್ಸ್ ಅಮೌಂಟ್. ಇದೆಲ್ಲ ಕರೆಕ್ಟಾಗಿದೆ. ಟೋಲರೆನ್ಸ್ ಗ್ರೂಪ್ಸು. ಸೊ ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿದೆ. OB3 ಆಗಿರ್ಬೋದು ಎಲ್ಲ. ಸ್ಟಿಲ್ ಏನು ಪ್ರಾಬ್ಲಮ್ ಆಗ್ತಾರೆ. No amount authorization for customer or vendor in company code TATE. ಸರ್ ನಾವು ಕಸ್ಟಮರ್ಗೂ ಮತ್ತು ವೆಂಡರ್ಗೆ ಇಬ್ಬರಿಗೂ ಟಾಲರೆನ್ಸ್ ಸೆಟ್ ಮಾಡ್ತೀವಲ್ವಾ? ಬಟ್ ನಾನು ಕಸ್ಟಮರ್ದಲ್ಲಿ ಮಾಡ್ತಾನೆ ಇಲ್ವಲ್ಲ. ಇವಾಗ ನಾನು ಕಸ್ಟಮರ್ಗೆ ಮೇಂಟೈನೇ ಮಾಡಿಲ್ಲಲ್ಲ. ಅದಕ್ಕೋಸ್ಕರ like this.
ಟ್ರೈ ಮಾಡೋಣ. So document it and ಯೂಸರ್ ಐಡಿಗೆ ಏನಾದ್ರು ಚೇಂಜಸ್ ಆಗಿದೆ. ಇಲ್ಲಿ ಚೇಂಜ್ ಆಗಿದೆ. ಸೊ ಟೋಲರೆನ್ಸ್ ಗ್ರೂಪು ಚೇಂಜ್ ಆಗಿದೆ. TAT ರೈಟ್ ಸೆಟ್. ಓಕೆ, ಸೊ OB57ಗೆ ಹೋದರೆ ನಿಮಗೆ ನಿಮ್ಮ ಯೂಸರ್ ನೇಮಿಗೆ ನೆಕ್ಸ್ಟು ಯಾವ ಟೋಲರೆನ್ಸ್ ಗ್ರೂಪ್ ಅಸೈನ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ವಿಲ್ ಚೇಂಜ್ ಇಟ್. Go back and okay. ಓಕೆ ನೋಡಿ, ಇವಾಗೆಲ್ಲ ಎಲ್ಲ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಅಮೌಂಟ್ 0.3 ಸ್ಕ್ವೇರ್ ಫೀಟ್ ಸ್ಕ್ವೇರ್ ಮೀಟರ್ ಎಲ್ಲ ಹಾಕಿದ್ವಲ್ಲ, ಸೊ ಅದು ಬೇಕು ಅಂತ. ಸೊ ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್ total 70. Let me check 70 or 75. It is 70. Okay, so that is why we did the mistake. Asset account data to vendor. Okay, so now document stimulate enter. ಸೊ ಇಲ್ಲಿ ನೀವು ಕ್ವಾಂಟಿಟಿ ಬೇಕು ಅಂದರೆ ಹಾಕ್ಕೊಳ್ಳಿ. ನನಗೆ
Okay, so next click on post. ಓಕೆ, ಸೊ ಡಾಕ್ಯುಮೆಂಟ್ ಪೋಸ್ಟ್ ಇತ್ತು. ಸೊ ಇವಾಗ ನಮಗೆ ಇನ್ವಾಯ್ಸ್ ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಸೊ ಇವಾಗ ನೀವು ಬೇಕಾದ್ರೆ ಹೋಗಿ FBL 1Mಗೆ ವೆಂಡರ್ ಓಪನ್ ಐಟಮ್ಸ್ ಎಕ್ಸಿಕ್ಯೂಟ್. ಸೊ ನಾವು ಇವಾಗ ಏನು ಇನ್ವಾಯ್ಸ್ ರೈಸ್ ಮಾಡಿದ್ವಿ ಆ ಇನ್ವಾಯ್ಸು ವೆಂಡರ್ ಎಗೇನ್ಸ್ಟ್ ರೈಸ್ ಆಗಿದೆ. ಓಕೆ, ಸೊ ನಾವು ಇವಾಗ ಅಸೆಟ್ ಎಗೇನ್ಸ್ಟ್ ನೋಡೋಣ. Go to AR03, sorry, AR001. ಓಕೆ, ಸೊ ಇದು ಅಸೆಟ್ ಎಕ್ಸ್ಪ್ಲೋರ್ ಆಗಿ. ಸೊ ನೀವು A001ಗೆ ಹೋಗಿ ಸೊ ಅಸೆಟ್ ನಂಬರ್ ಹಾಕಿದ್ರೆ ಸೊ ನಾವು ಏನೇನು ಮಾಡಿದ್ವಿ ಆ ಪರ್ಟಿಕ್ಯುಲರ್ ಇಯರ್ ಅಕ್ವಿಸಿಷನ್ ಅದೆಲ್ಲ ತೋರಿಸುತ್ತೆ. ಓಕೆ, ಸೊ ಇದು ಸೊ ಅಮೌಂಟ್ ಆ್ಯಂಡ್ ಡಿಪ್ರಿಷಿಯೇಷನ್ ನಾವೇನು ಮೇಂಟೈನ್ ಮಾಡಿದ್ವಲ್ಲ 5%. ಸೊ ಅದಕ್ಕೆ 10,000 ತೊಗೊಂಡಿದೆ. ಸರ್, ಇದಕ್ಕೆ ಇನ್ಕರ್ ಆಗಿರೋ, ಫಾರ್ ಎಕ್ಸಾಂಪಲ್, ಇಫ್ ವುಡ್ ಹ್ಯಾವ್ ಪೇಡ್ ಎನಿ ರಿಜಿಸ್ಟ್ರೇಷನ್, ಸೊ ಹೌ ಆರ್ ವಿ ಗೋಯಿಂಗ್ ಟು ಕೌಂಟ್ ದೋಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಅಸೆಟ್? ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್, ಇವಾಗ ಬಿಲ್ಡಿಂಗ್ ಪರ್ಚೇಸ್ ಮಾಡಿರ್ತೀವಿ, ಸೊ ವಿ ವುಡ್ ಹ್ಯಾವ್ ಇನ್ಕರ್ಡ್ ಸಮ್ ರಿಜಿಸ್ಟ್ರೇಷನ್ ಕಾಸ್ಟ್ ಆರ್ ಸಮಥಿಂಗ್. So that So how that are we- so one second. Okay, I understand. So that you will not pay to the vendor, no? Correct. So you have to record separately. So you have to do some adjustment postings. Okay, so that postings you can do asset account to the adjustment posting GLs. ಬಟ್ ಇವಾಗ ನಾವು ಚೆಕ್ ಮಾಡ್ತಿರೋದು ಇವಾಗ ಅಸೆಟ್ ತಾನೆ ಇವಾಗ. ಹೌದು, ವಿ ಆರ್ ನಾಟ್ ಚೆಕಿಂಗ್ ದ, ಸೊ ಇದ್ರಲ್ಲಿ ಕಾಣಿಸುತ್ತಲ್ವಾ ಅವಾಗ? ಸೊ ಕಾಣಿಸುತ್ತೆ. ಹೌದು, ನೀವೇನೇ ಅಡ್ಜಸ್ಟ್ ಮಾಡಿದ್ರೆ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಓಕೆ, ಸೊ ಎಲ್ಲ ವ್ಯಾಲ್ಯೂಸ್ ಇದರಲ್ಲೇ ಬರುತ್ತೆ. ಸೊ ನಾನು ಇವಾಗ ಏನು ಮಾಡಿದ್ದೆ, ಎಗೇನ್ಸ್ಟ್ ದ ವೆಂಡರ್ ಇನ್ವಾಯ್ಸ್ ವ್ಯಾಲ್ಯೂಸ್ ಅಷ್ಟೇ ತೋರಿಸ್ತೇನೆ. ಬಟ್ ಇಫ್ ಯು ಬುಕ್ ಎನಿ ಅಡ್ಜಸ್ಟ್ಮೆಂಟ್ ಅಮೌಂಟ್ ಇಟ್ ವಿಲ್ ಕಮ್ಸ್ ಅಂಡರ್ ದ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ಸ್. ಓಕೆ, ಸೊ ಇವಾಗ ಏನು ನಿಮಗೆ ಡಿಪ್ರಿಷಿಯೇಷನ್ ಇದೆ, ಇದೆಲ್ಲ ಪ್ಲಾನ್ ಡಿಪ್ರಿಷಿಯೇಷನ್. ಓಕೆ, ಸೊ ಇಯರ್ ಎಂಡ್ಗೆ ಸೊ ಇದು ಚೇಂಜಸ್ ಆಗುತ್ತೆ. ಸೊ ಇಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ನೆಟ್ ಬುಕ್ ವ್ಯಾಲ್ಯೂ. ಓಕೆ, ಸೊ ಇದು ಪರ್ಟಿಕ್ಯುಲರ್ ಮಂತ್ಗೆ ನಾನು ಹೇಳ್ತಾರೆ. ಸೊ ನೆಕ್ಸ್ಟ್ ಮಂತ್ ಅಗೈನ್ ವ್ಯಾಲ್ಯೂಸ್ ಚೇಂಜ್ ಆದಾಗ ಅಗೈನ್ ಡಿಪ್ರಿಷಿಯೇಷನ್ ನೀವು ರನ್ ಮಾಡಿದಾಗ ಡಿಪ್ರಿಷಿಯೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಪೀರಿಯಡ್ ಇವಾಗ 11/12ಗೆ. ಸೊ ಇದು ವ್ಯಾಲ್ಯೂಸ್. ಪೋಸ್ಟೆಡ್ ವ್ಯಾಲ್ಯೂಸ್ಗೆ ಹೋದರೆ ನಿಮಗೆ ಬರೀ ಅಕ್ವಿಸಿಷನ್ ವ್ಯಾಲ್ಯೂ ಇರುತ್ತೆ, ಡಿಪ್ರಿಷಿಯೇಷನ್ ಇರೋದಿಲ್ಲ, ಬ್ಲ್ಯಾಂಕ್ ಇರುತ್ತೆ. ಬಿಕಾಸ್ ದಿಸ್ ಇಸ್ ಎ ಪೋಸ್ಟೆಡ್ ವ್ಯಾಲ್ಯೂ. ಆ್ಯಂಡ್ ಇವಾಗ ಸೊ AR03ಗೆ ಹೋದರೆ ನಿಮಗೆ ಡಿಪ್ರಿಷಿಯೇಷನ್ ಡೀಟೇಲ್ಸ್ ತೋರಿಸುತ್ತೆ. ಸೊ AR03, ಸೊ ಅಸೆಟ್ ನಂಬರ್, ಫಾರ್ ಎಕ್ಸಾಂಪಲ್ ಇಫ್ ಯು ರನ್ ದ ಡಿಪ್ರಿಷಿಯೇಷನ್. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಜಸ್ಟ್ ನಿಮಗೆ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಇಯರ್ಗೆ ಸೊ ಏನು ಡಿಪ್ರಿಷಿಯೇಷನ್ ಬರುತ್ತೆ, ಸ್ಟಾರ್ಟ್ ಬುಕ್ ವ್ಯಾಲ್ಯೂ, ಎಂಡ್ ಬುಕ್ ವ್ಯಾಲ್ಯೂ ಅದನ್ನ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಪ್ಲ್ಯಾನ್ ಡಿಪ್ರಿಷಿಯೇಷನ್ ಇದು ಅಕ್ಯುಮುಲೇಟೆಡ್ ವ್ಯಾಲ್ಯೂ. ಸೊ ನೀವು ಪೋಸ್ಟ್ ಮಾಡ್ದಂಗೆ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಅಸೆಟ್ ಅಕೌಂಟಿಂಗ್ ಕಾನ್ಫಿಗರೇಷನ್ಸಲ್ಲಿ ಮೇಯ್ನ್ ಅಕ್ವಿಸಿಷನ್ ಮಾಡೋದು. ನಾವು ಮ್ಯಾನ್ಯುವಲ್ ಅಕ್ವಿಸಿಷನ್ಸು ಎಲ್ಲ ವರ್ಕ್ ಆಗೋದು ಈ ಥರ. ಓಕೆ, ಆ್ಯಂಡ್ ಥ್ರೂ PO ಇನ್ನೂ ತುಂಬ ಈಸಿ. ಥ್ರೂ PO ಆದರೆ ನೀವು ಅಡ್ಜಸ್ಟ್ಮೆಂಟಿಗೆ ಹೋಗಿ ಮ್ಯಾನ್ಯುವಲ್ ಪೋಸ್ಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ವೆನ್ ದೇ ವಿಲ್ ಡೂ ಆನ್ ಅಕ್ವಿಸಿಷನ್ ದೆರ್ ಇಸ್ ಆನ್ ಆಪ್ಷನ್ ಕಾಲ್ಡ್ ಅಸೈನ್ಮೆಂಟ್. ಸೊ ಅಸೈನ್ಮೆಂಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಎ ಅಂತ ಅಸೈನ್ಮೆಂಟಲ್ಲಿ ಅಸೆಟ್ಸ್ಗೆ ಪಿಕ್ ಆಗುತ್ತೆ. ಅದನ್ನ MMT ಪ್ಯೂರೈಸ್ ಮಾಡುವಾಗ ತೋರಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ಆ ಎ ಅಂತ ಏನು ಪಿಕ್ ಆಗುತ್ತಲ್ಲ ಆಟೋಮೆಟಿಕಲಿ ಅದು ಥ್ರೂ PO ಅಸೆಟ್ದು ಪಿಕ್ ಆಗುತ್ತೆ. ಆವಾಗ ನೀವು ಜಸ್ಟ್ ಏನು ಮಾಡಬೇಕು, ಮೈರಾ ಇನ್ವಾಯ್ಸ್ ರೈಸ್ ಮಾಡಿ ಪೋಸ್ಟ್ ಮಾಡಿ. ಓಕೆ, ಸೊ ಈ ಥರ ವರ್ಕ್ ಆಗುತ್ತೆ. ಸೊ ಅದಕ್ಕೆ ನೀವು ಅಸೆಟ್ದು ಅಕ್ವಿಸಿಷನ್ಗೆ ನಾವು ಕ್ಲಿಯರಿಂಗ್ GLs ಎಲ್ಲ ಅಸೈನ್ ಮಾಡಿರೋದು. ಸೊ ಕ್ಲಿಯರಿಂಗ್ GLs ಕ್ರಿಯೇಟ್ ಮಾಡಿಬಿಟ್ಟು ಅಸೆಟ್ ಕ್ಲಿಯರಿಂಗ್ GLs ಅಸೈನ್ ಮಾಡಬೇಕು, ಟೆಕ್ನಿಕಲ್ ಕ್ಲಿಯರಿಂಗ್ GLs. ಸೊ ಅರ್ಥ ಆಯ್ತಲ್ಲ, ಅದರಲ್ಲಿ ಏನೋ ಡೌಟ್ಸ್ ಇದೆಯಾ? ಓಕೆ, ಸೊ ನಾವು ನಿಮಗೆ ಎಕ್ಸೆಲಲ್ಲಿ ಹಾಕಿಲ್ಲಲ್ಲ. ಸೊ ಎಕ್ಸೆಲ್ ನಾನು ಮೇಂಟೈನ್ ಮಾಡ್ತೀನಿ. ಸೊ ಇಟ್ಸ್ ಆಲ್ಮೋಸ್ಟ್ 9 o'clock. ನನ್ನ ಕ್ಲೈಂಟ್ ಮೀಟಿಂಗ್ ಇದೆ ಇವಾಗ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಕ್ರಿಯೇಷನ್ಸ್ದು ಎಲ್ಲ ಇಲ್ಲಿ ಅಸೈನ್ ಮಾಡಿರ್ತೀನಿ, ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್ ಕ್ಯಾನ್